ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ತೋರಿಸ್ತಾ ಇದ್ದೀನಿ. ಅಂದರೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸ್ಲ್ಯಾಂಟಿಂಗ್ ಆಚೆಸ್ ಇದು ಕಲರ್ ಕಾಂಬಿನೇಷನ್ ನೋಡಿ, ಯೆಲ್ಲೋ ಗ್ರೀನ್, ಲೈಮ್ ಗ್ರೀನ್ ಅಂತೀವಲ್ಲ, ಅದಕ್ಕೆ ಪಿಂಕ್ ಕಲರ್ ಸೆರಗು ಬಂದಿದೆ. ಸೊ ಬಾರ್ಡ್ರ್ ಕಲರು ಚೇಂಜ್ ಇದೆ. ನಾನಿಲ್ಲಿ ಸ್ಯಾರಿ ಕಲರೇ ತೊಗೊಳ್ತಾ ಇದ್ದೀನಿ ವರ್ಕ್ ಮಾಡೋಕ್ಕೆ. 10 ನಂಬರ್ ಕ್ರೋಶೆ ನೀಡಲ್ ತೊಗೊಂಡಿದ್ದೀನಿ, 11 ಆದರೂ ನಡೆಯುತ್ತೆ. ಮತ್ತು ಇದಕ್ಕೆ ಕ್ರಿಸ್ಟಲ್ ಬಿಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಯಾವ್ದಾದ್ರು ಗೋಲ್ಡನ್ ರೌಂಡ್ ಬಿಡ್ಸಾರು ಸರಿ, ಕ್ರಿಸ್ಟಲ್ ಬಿಡ್ಸ್ ತೊಗೊಂಡಿದ್ದೀನಿ. ಆಮೇಲೆ ಸ್ಮಾಲ್ ಗೋಲ್ಡನ್ ಬಿಡ್ಸು. ಕ್ರಿಸ್ಟಲ್ ಬಿಡ್ಸು ಇದು ಜರಿ ಜಾಸ್ತಿ ಇರೋದಕ್ಕೆ ಶೈನಿ ಬರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಶುವಲ್ 6 ಎಳೆ ದಾರ ತೊಗೊಂಡು ಗಂಟು ಹಾಕಿಟ್ಕೊಂಡಿದ್ದೀನಿ. ಫಸ್ಟ್ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ಒಂದು ನಾಟ್ ಹಾಕಿದ್ದೀನಿ ಅಲ್ವಾ, ಅದನ್ನು ಇಟ್ಕೊಂಡು ಒಂಚೂರು ಬ್ಯಾಲೆನ್ಸ್ ಮಾಡಿ ದಾರಾನ ಫಸ್ಟ್ ನೀಡಲ್ಲಿ ಹಾಕ್ಬಿಟ್ಟು ಬಟ್ಟೆಗೆ ದಾರನ ತೊಗೊಂಡು ಬರ್ತೀನಿ. ಲಾಕ್ ಮಾಡೋಣ 2 ಟೈಮ್ಸು. 2 ಸತಿ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಆಗುತ್ತೆ. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ, 5 ಚೈನ್, 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡೋಣ. ಫ್ರೆಂಡ್ಸ್, ಇದು ತುಂಬ ಈಸಿಯಾಗಿರುತ್ತೆ ಡಿಸೈನು, ಸಿಂಗಲ್ ಸ್ಟೆಪ್ ಡಿಸೈನೇ. ಇದನ್ನು ಸೆಮಿ ಬ್ರೈಡಲ್ಗಾದ್ರೂ ಯೂಸ್ ಮಾಡ್ಕೋಬೋದು, ಬ್ರೈಡಲ್ ಡಿಸೈನ್ಗಾದ್ರೂ ಯೂಸ್ ಮಾಡ್ಕೋಬೋದು. ಆ್ಯಕ್ಚುಲಿ ಇದು ಬ್ರೈಡಲ್ ಸ್ಯಾರಿನೇ. ಸೊ ಅವರು ಇಷ್ಟವಿದ್ದು ಈ ಡಿಸೈನ್ನ ಹಾಕ್ಸ್ಕೊಂಡಿದ್ದಾರೆ. 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ ಆ ಸೈಡ್ 2 ಟೈಮ್ಸ್ ಮಾಡಿದೆ ಸಿಂಗಲ್ ಕ್ರೋಶೆ, 5 ಚೈನ್. ಈ ಸತಿ ಇನ್ನೂ ಒಂದು ಸತಿ ಈ ಕಡೆ ಮಾಡ್ತೀನಿ, ಈ ಕಡೆ 3 ಟೈಮ್ಸ್ ಸಿಂಗಲ್ ಕ್ರೋಶೆ. ಸೊ 3 ಟೈಮ್ಸ್ ಆಯಿತು ಅಲ್ಲ 5 ಚೈನ್ ಆದ ತಕ್ಷಣ ಇವಾಗ ದಾರ ಮೇಲೆ ಮಾಡೋಣ. 3 ಸತಿ ಸಿಂಗಲ್ ಕ್ರೋಶೆ ಆದ ತಕ್ಷಣ ದಾರನ ಸ್ವಲ್ಪ ಮೇಲೆ ಮಾಡೋಣ. ಕ್ರಿಸ್ಟಲ್ ಬೀಡ್ ತೊಗೊಳ್ಳೋಣ. ಇವಾಗ ಕ್ರಿಸ್ಟಲ್ ಬೀಡನ್ನ ಇನ್ಸೆಟ್ ಮಾಡಿ ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್. ಅದು ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಅಲ್ಲಿಂದ ಡೈರೆಕ್ಟಾಗೆ ಫ್ರೆಂಡ್ಸ್ 5 ಚೈನ್ಸ್ನ ಹಾಕ್ಕೊಳ್ತೀನಿ ನಾನು. 5 or 6 ಹಾಕ್ಕೋಬೋದು. ನಾನಿಲ್ಲಿ 5 ಹಾಕ್ಕೊಳ್ತಾ ಇದ್ದೀನಿ. ಅದು ಜಸ್ಟ್ ಕ್ರಿಸ್ಟಲ್ ಬೀಡ್ ಕವರ್ ಆಗೋಷ್ಟು ಇದ್ದರೆ ಸಾಕು. 5 ಚೈನ್ಸ್ನ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ 3 ಹಾಕಿದ್ದೆ ಅಲ್ವಾ, ಫಸ್ಟ್ ಸಿಂಗಲ್ ಕ್ರೋಶೆ ಅಥವಾ 2 ಸಿಂಗಲ್ ಕ್ರೋಶೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಲಾಕ್ ಮಾಡ್ತೀನಿ. ಟರ್ನ್ ಮಾಡೋರು ಲಾಕ್ ಮಾಡ್ಬೋದು, ಇಲ್ಲ ಹೀಗೆ ಲಾಕ್ ಮಾಡ್ಬೋದು ಫ್ರೆಂಡ್ಸ್. ಅಲ್ಲಿಂದ 2 ಚೈನ್, 1 ಚೈನ್, 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಈ 5 ಚೈನ್ ಏನಿದೆ ಅದ್ರ ಒಳಗಡೆ ಹೋಗಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. 2 ದಾರ ಫಸ್ಟ್ 1 ಮಾಡೋಣ, ಮಿಕ್ಕಿದ್ದ 2 ದಾರನ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಆಗುತ್ತೆ. ಫಸ್ಟ್ 2 ಚೈನ್ ಮಾಡಿದ್ವಿ ಅಲ್ಲ, ಅದ್ರ ಪಕ್ಕ ಕಂಬಗಳನ್ನ ಈ 5 ಚೈನ್ ಏನಿದೆ ಅದಕ್ಕೆ ನಾನು ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಆ 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆಗಳನ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಒಂದೇ ಲೆಂತಲ್ಲಿ ಕಂಬಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 5 ಚೈನ್ ಗ್ಯಾಪಲ್ಲಿ ನಾನಿಲ್ಲಿ 11 ಡಬಲ್ ಕ್ರೋಶೆ ಮಾಡ್ತೀನಿ ಫ್ರೆಂಡ್ಸ್ ಅಷ್ಟೇ. 11 ಕಂಬಗಳನ್ನ ನಾವಿಲ್ಲಿ ಇದ್ರೊಳಗಡೆ ಫಿಲ್ ಮಾಡ್ಕೊಳ್ಳೋಣ. ಸೊ 11 ಕಂಬನ ಫಿಲ್ ಮಾಡ್ಕೊಳ್ಳೋಣ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗ್ಬಿಟ್ಟು ದಾರ ಅಂತಂದು 2ರಲ್ಲಿ 1 2ರಲ್ಲಿ 1 ಮಾಡ್ಕೋಬೇಕು ಫ್ರೆಂಡ್ಸ್. ಇದರಲ್ಲಿ ಟ್ರಿಪಲ್ ಕ್ರೋಶೆ ಕೂಡ ನೀವು ಯೂಸ್ ಮಾಡ್ಬೋದು. ಸೂಜಿ ಮೇಲೆ 2 ಸತಿ ದಾರ ಸುತ್ಕೊಂಡು ಗ್ಯಾಪಲ್ಲಿ ದಾರಲ್ಲಿ ತಂದು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಆ ಥರ ಟ್ರಿಪಲ್ ಕ್ರೋಶೆನೂ ಮಾಡ್ಕೋಬೋದು, ಇಲ್ಲ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಮತ್ತು ಇಲ್ಲಿ 11 ಕಂಬಗಳನ್ನ ನಾವು ಹಾಕೋಣ. 11 ಕಂಬಗಳನ್ನ ಫಿಲ್ ಮಾಡೋಣ 5 ಚೈನ್ಗೆ. ಬೇಕಂದರೆ 12 ಕೂಡ ಹಾಕ್ಕೋಬೋದು. ಅದೇ ಸ್ವಲ್ಪ ಆರ್ಚ್ ದೊಡ್ಡದಾಗಿ ಬರುತ್ತೆ ಅಷ್ಟೇ. ಲಾಸ್ಟ್ 1 2ರಲ್ಲಿ 1 2ರಲ್ಲಿ 1 ಅದು ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಯಾರಿ ಗಿಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಆದಮೇಲೆ
ಈ ಥರ ಪುಟ್ಟ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ಅಲ್ವಾ, ಇದನ್ನು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಾವಿಲ್ಲಿ 3 ಚೈನ್ ಹಾಕಬೇಕು. ಫಸ್ಟು ಇಲ್ಲಿಂದ ನಾವು 3 ಚೈನ್ ಹಾಕೋಣ. 2 ಚೈನ್ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮಾಡ್ಕೊಳ್ಳೋಣ. ಇವಾಗ ಫಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ಆಯಿತು, 3 ಚೈನ್ ಹಾಕಿ ಲಾಕ್ ಮಾಡಿದ್ದಾಯಿತು. ಒಂಚೂರು ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಇವಾಗ 3 ಚೈನ್ ಹಾಕಿ ಲಾಕ್ ಆದಮೇಲೆ ಡಿಸೈನ್ ಟರ್ನ್ ಮಾಡ್ಕೋಬೇಕು. ಸೊ ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ಟರ್ನ್ ಆದಮೇಲೆ ಈ 3 ಚೈನ್ ಏನಿದೆ, ಸೊ 3 ಚೈನ್ ಏನಿದೆ ಅದ್ರ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡೋಣ. 3 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ, ಇಲ್ಲಿ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮಾಡಿ ಮತ್ತೆ ಇವಾಗ ಸೂಜಿ ಮೇಲೆ ದಾರ ಸುತ್ಕೋಬೇಕು 1 ಟೈಮು. ಇಲ್ಲಿ ಕಂಬಗಳು ಹಾಕಿರ್ತೀವಿ ಅಲ್ವಾ, ನೋಡಿ ಮೇಲ್ಗಡೆ ಹೋಲ್ಸ್ ಹೆಂಗೆ ಕಾಣುತ್ತೆ. ಫಸ್ಟ್ ಕಂಬದ ಮೇಲಿರೋ ಹೋಲಿಗೆ ನಾನು ನೀಡಲ್ ಹಾಕಿ ದಾರನ ತಂದು ಮತ್ತೆ 3 ದಾರ ಇರುತ್ತಲ್ವ, 2 ದಾರ 1 ಮಾಡ್ಕೊಳ್ತೀನಿ, 2 ದಾರ 1 ಮಾಡ್ಕೊತೀನಿ, ಅಂದರೆ 1 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ 1 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 1 ಚೈನ್, ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ, ನೆಕ್ಸ್ಟ್ ಕಂಬದ ಮೇಲಿರೋ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ತೀನಿ. ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತೆ 1 ಚೈನ್, ಸೂಜಿ ಮೇಲೆ ದಾರ ಸುತ್ತಕೊಂಡು ಥರ್ಡ್ ಕಂಬದ ಮೇಲಿರೋ ಹೋಲಿಗೆ ನೀಡಲ್ ಹಾಕಿ ದಾರನ ತಗೊಂಡು ಬಂದು 2ರಲ್ಲಿ 1, 2ರಲ್ಲಿ 1. ಫ್ರೆಂಡ್ಸ್ ಇಲ್ಲಿ 1 ಕಂಬ 1 ಚೈನ್, 1 ಕಂಬ 1 ಚೈನ್ ಆ ರೀತಿ ಹಾಕ್ಕೊಂಡು ಹೋಗಬೇಕು. ಬರೀ ಕಂಬಗಳು ಹಾಕ್ಕೊಳ್ಳಲ್ಲ ಇದರಲ್ಲಿ. ಸೊ 1 ಕಂಬನೂ 1 ಚೈನು ಹಾಕ್ತಾಯಿದ್ದೀನಿ. 1 ಡಬಲ್ ಕ್ರೋಶೆ, 1 ಚೈನ್. ಸೊ ಪ್ರತಿಯೊಂದಕ್ಕೂ ಅದೇ ರೀತಿ 1 ಕಂಬ 1 ಚೈನ್, ಆ ಹೋಲ್ಸ್ಗೆಲ್ಲ ಒಂದೊಂದು ಕಂಬ ಹಾಕೋದು, 1 ಚೈನ್ ಎಕ್ಸ್ಟ್ರಾ ಹಾಕಿ ನೆಕ್ಸ್ಟ್ ಕಂಬ ಮಾಡ್ಕೊಳ್ಳೋದು. ಇದೇ ರೀತಿ 11 ಕಂಬಗಳಿಗೂ ನಾವು ಮಾಡ್ಕೋಬೇಕು. ಸೊ 11 ಕಂಬಗಳು ಮಾಡಿಕೊಂಡು ಲಾಸ್ಟ್ ಇವಾಗ ಲಾಸ್ಟ್ ನೋಡಿ 2 ಚೈನ್ ಮೇಲೆ ಇರುತ್ತಲ್ವ ಕಂಬದ ಮಧ್ಯೆ ಗ್ಯಾಪು, ಅಲ್ಲಿಗೆ ಲಾಸ್ಟ್ ಕಂಬನ ಹಾಕ್ಕೊಳ್ಳೋಣ. ಲಾಸ್ಟ್ ಕಂಬನ ಹಾಕ್ಕೊಂಡು ಮತ್ತೆ ಇವಾಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡೋಣ. ಈ ರೀತಿ ಕಾಣುತ್ತೆ ಬ್ಯಾಕ್ ಸೈಡಿಂದ, ಇದು ಫ್ರಂಟ್ ಸೈಡ್. ಸೊ ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ಇವಾಗ ನಾವು ಡೈರೆಕ್ಟಾಗಿ ದಾರನ ಮೇಲೆ ಮಾಡಿಬಿಟ್ಟು ಸ್ಮಾಲ್ ಬೀಡ್ಸ್ ತೊಗೊಂಡಿದ್ವಿ ಅಲ್ಲ, ಸ್ಮಾಲ್ ಬೀಡ್ಸ್ನ ಒಂದೇ ತೊಗೊಂಡು ಇನ್ಸರ್ಟ್ ಮಾಡಿ ನೋಡಿ, 2 ಕಂಬದ ಮಧ್ಯ ಗ್ಯಾಪ್ ಇರುತ್ತೆ ಅಲ್ವಾ, ನಾವು ಚೈನ್ ಹಾಕಿದ್ವಿ 1 ಚೈನು, ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋದು. ಸೊ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡಿ ನೆಕ್ಸ್ಟ್ 2 ಕಂಬದ ಮಧ್ಯೆ ಗ್ಯಾಪ್ ಈಸಿಯಾಗಿ ಕಾಣುತ್ತೆ 1 ಚೈನ್ ಕೆಳಗಡೆ, ಆ ಗ್ಯಾಪಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ತೀನಿ. ಸೊ ಒಂದೇ ಸತಿ 2-3 ಬೀಡ್ಸ್ ತೊಗೊಳ್ಳಿ, ನಿಮಗೆ ಈಸಿ ಆಗುತ್ತೆ. ತುಂಬ ಈಸಿಯಾಗಿದೆ ಡಿಸೈನು. ಆ್ಯಕ್ಚುಲಿ ಸ್ಲ್ಯಾಂಟಿಂಗ್ ಆರ್ಚಸ್ ತುಂಬ ಈಸಿ ಇರುತ್ತೆ, ನಿಮಗೆ ಫಾಸ್ಟಾಗಿ ಕೂಡ ಆಗುತ್ತೆ ಮತ್ತು ಲುಕ್ಕು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದು ಡಿಫ್ರೆಂಟಾಗೂ ಕಾಣುತ್ತೆ. ಮತ್ತು ಬೀಡನ್ನ ಇನ್ಸರ್ಟ್ ಮಾಡೋದು, ನೆಕ್ಸ್ಟ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋದು. ಸೊ ಇದೇ ರೀತಿ 11 ಬೀಡ್ಸ್ನು ನಾವು ಮಾಡ್ಕೋಬೇಕು. 11 ಕಂಬ ಮಾಡಿದ್ವಿ ಅಲ್ಲ, 11 ಬೀಡ್ಸ್ ಇಡ್ಸುತ್ತೆ ಕರೆಕ್ಟಾಗಿ. 11 ಬೀಡ್ಸ್ನ ಇದೇ ರೀತಿ ಮಾಡ್ಕೊಳ್ಳೋಣ. ಸೊ ಪ್ರತಿಯೊಂದು ಗ್ಯಾಪ್ಗೂ ಒಂದೊಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶೆ, ಮತ್ತೆ ಬೀಡ್ ಹಾಕಿ ಸಿಂಗಲ್ ಕ್ರೋಶೆ. ಸೊ ಇದರಲ್ಲಿ ನಾರ್ಮಲಿ ಇದೇ ಥರ ರಿಲೇಟೆಡ್ ಡಿಸೈನ್ಸ್ 2 ತೋರಿಸಿದ್ದೀನಿ ಫ್ರೆಂಡ್ಸ್ ರೀಸೆಂಟಾಗಿ. ಅದು ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಸ್ಟಮರ್ ಅಂತೂ ತುಂಬ ಇಷ್ಟಪಟ್ಟರು ಡಿಸೈನ್ನ. ನೋಡಿ ಲಾಸ್ಟ್ವರೆಗೂ ಬಂದಿದ್ದೀವಿ. ಲಾಸ್ಟ್ವರೆಗೂ ಬಂದು ಲಾಸ್ಟ್ ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಬೋದು. ಲಾಕ್ ಇರೋ ಕಡೆ ಪಕ್ಕದಲ್ಲೇ ಒಂಚೂರು ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಟಿಫಾಗಿ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ.
ಸೊ ಸ್ಟಿಫ್ನೆಸ್ ಆಗಿ ಸ್ಲ್ಯಾಂಟಿಂಗ್ ಆರ್ಚ್ ಬಂದು ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಇನ್ನೊಂದು ಸಿಂಗಲ್ ಕ್ರೋಶೆ ಲಾಕ್ ಆದಮೇಲೆ ಎಕ್ಸ್ಟ್ರಾ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಲಾಕನ್ನು ಬಿಟ್ಟು ಲಾಕು ಸೇರಿಸಿದ್ರೆ 3 ಆಗುತ್ತೆ. ಸ್ಟಾರ್ಟಿಂಗ್ 3 ಮಾಡ್ಕೊಂಡ್ವಲ್ಲ ಅದೇ ಥರ ಈ ಕಡೆನೂ 3 ಬರಬೇಕು. ಮತ್ತು ಸ್ವಲ್ಪ ದಾರನ ತೆಗೆದುಬಿಟ್ಟು ಕ್ರಿಸ್ಟಲ್ ಬೀಡ್ ಆ್ಯಡ್ ಮಾಡೋಣ. ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ಸ್ಲ್ಯಾಂಟಿಂಗ್ ಆರ್ಚ್ ಒಂದು ಆರ್ಚು ಒಂದು ಕುಚ್ಚು ಒಂದು ಆರ್ಚು ಒಂದು ಕುಚ್ಚು ಆ ಥರ ಮಾಡ್ತಾಯಿದ್ವಿ. ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಡಿಸೈನು. ಡಿಫ್ರೆಂಟಾಗಿ ಮಾಡೋಣ ಅಂತಲೇ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಸೊ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆಗೆ ಲಾಕ್ ಆದಮೇಲೆ ಅಲ್ಲಿಂದ ಡೈರೆಕ್ಟಾಗೆ 5 ಚೈನ್ ಹಾಕೋಣ. 3 4 5 ಹಾಕಿ ಈ 3 ಸಿಂಗಲ್ ಕ್ರೋಶೆಯಲ್ಲಿ ಫಸ್ಟ್ ಅಥವಾ 2 ಸಿಂಗಲ್ ಕ್ರೋಶೆ ಮಧ್ಯೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ 2 ಚೈನ್ ಹಾಕಬೇಕೀಗ. 1 ಚೈನ್ 2 ಚೈನ್ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳಿ. ಈ 5 ಚೈನ್ ಏನಿದೆ ಆ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶೆಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ಅದೇ ರೀತಿ 11 ಕಂಬಗಳನ್ನ ನಾನು 11 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. 11 ಕಂಬಗಳು ಆ 5 ಚೈನಲ್ಲಿ ಫುಲ್ 11 ಡಬಲ್ ಕ್ರೋಶೆನ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಇವಾಗ ನಾವೇನು ಮಾಡಬೇಕಿತ್ತು, ಟರ್ನ್ ಮಾಡಿ ಮತ್ತೆ ಕಂಬಗಳು ಚೈನ್ಗಳು ಹಾಕಿ ಬೀಡ್ಸ್ ಹಾಕಬೇಕಿತ್ತಲ್ವಾ. ಸೊ ಇದರಲ್ಲಿ ಹಾಗೆ ಮಾಡ್ತಾಯಿಲ್ಲ, ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ 2 ಸತಿ. ಸೊ ಇಲ್ಲೂ ಕೂಡ ನನಗೆ 3 ಸಿಂಗಲ್ ಕ್ರೋಶೆ ಬರಬೇಕು. ಯಾಕಂದರೆ ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಮಾಡೋಕ್ಕೆ 3 ಸಿಂಗಲ್ ಕ್ರೋಶೆ ಆದ ತಕ್ಷಣ ದಾರಾನ ಮೇಲೆ ಮಾಡಿ ಇನ್ನೊಂದು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇನ್ನೊಂದು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್, ಬಟ್ಟೆಗೆ ಕೂಡ ಲಾಕ್, ಬಟ್ಟೆಗೆ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಮತ್ತು ಇವಾಗ ಫಸ್ಟ್ ಆರ್ಚ್ ಏನು ಮಾಡಿದ್ವಿ ಸೇಮ್ ಸೆಕೆಂಡ್ ಆರ್ಚಿಗೆ ಮಾತ್ರ ನಾವು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಕಂಬಗಳು ಬೀಡ್ಸ್ ಹಾಕೋ ನೆಸಸರಿ ಇಲ್ಲ. ಸೊ ಇವಾಗ 5 ಚೈನ್ ಹಾಕಿದ್ದೀನಿ ನಾನು ನೋಡಿ. ಫಸ್ಟ್ ಆರ್ಚ್ ಥರನೇ ಫಸ್ಟ್ ಸಿಂಗಲ್ ಕ್ರೋಶೆ ಅಥವಾ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು 2 ಚೈನು 2 ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. 5 ಚೈನ್ ಒಳಗಡೆ 11 ಕಂಬಗಳನ್ನ ಫಿಲ್ ಮಾಡ್ಕೋಬೇಕು. ಇದೇ ರೀತಿ 11 ಕಂಬಗಳನ್ನ ಮತ್ತೆ ಫಿಲ್ ಮಾಡ್ಕೊಳ್ಳಿ. ಸೊ ಮತ್ತೆ ಫಿಲ್ ಆದ ತಕ್ಷಣ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇದರಲ್ಲಿ ಏನು ಮಾಡಿದ್ದೀನಿ, ಸ್ಟಾರ್ಟಿಂಗ್ ಬಿಗ್ ಆರ್ಚು, ಮಧ್ಯದಲ್ಲಿ ಪುಟ್ಟ ಆರ್ಚು, ಮತ್ತೆ ಒಂದು ಬಿಗ್ ಆರ್ಚ್ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅದಕ್ಕೋಸ್ಕರನೇ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಆರ್ಚ್ ಆದ ತಕ್ಷಣ ಸಿಂಗಲ್ ಕ್ರೋಶೆ ಮಾಡಿದೆ, ಹಾಗೆ ನೆಕ್ಸ್ಟ್ ಆರ್ಚಿಗೆ ಕಂಟಿನ್ಯೂ ಮಾಡಿದೆ. ಥರ್ಡ್ ಆರ್ಚ್ ಆದ ತಕ್ಷಣ ನಾನು 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಡಿಸೈನ್ನ ಟರ್ನ್ ಮಾಡಿ ನಾವು ಬಿಗ್ ಆರ್ಚ್ ಬರೋ ಥರ ನಾವು ಮಾಡ್ಕೊಳ್ಳೋಣ. ಸ್ವಲ್ಪ ಡಿಸೈನ್ ಟರ್ನ್ ಮಾಡ್ಕೋಬೇಕು, ಅಂದರೆ ಬ್ಯಾಕ್ ಸೈಡ್ ಸ್ಯಾರಿ ತೊಗೋಬೇಕು. ಅಷ್ಟಕ್ಕೆ ಬ್ಯಾಕ್ ಸೈಡ್ ಸ್ಯಾರಿ ತೊಗೊಂಡು 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡೋಣ. 3 ಚೈನ್ ಹಾಕಿದ್ವಿ ಅಲ್ಲ ಅದ್ರ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ನಾಟ್ ನೆಸಸರಿ, ಬೇಕಂದರೆ ಮಾಡ್ಬೋದು, ಇಲ್ಲ ಹಾಗೆ ಡೈರೆಕ್ಟಾಗಿ ತೊಗೋಬೋದು. ಮತ್ತು ಸಿಂಗಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಈ ಫಸ್ಟ್ ಕಂಬದ ಮೇಲೆ ಹೊಯ್ಯಿರೋ ಹೋಲಿಗೆ ನೋಡಿ ನೀಟಾಗಿ ಕಾಣಿಸುತ್ತೆ, ಅದು ಅಲ್ಲಿಗೆ ಒಂದು ಕಂಬನ ಮಾಡ್ಕೋಬೇಕು. 2 ಕಂಬ ಮಾಡಿ 1 ಚೈನ್ ಮತ್ತು ಒಂದು ಕಂಬ ಮತ್ತೆ 1 ಚೈನ್ 1 ಕಂಬ. ಈ ರೀತಿ ಪೂರ್ತಿ 11 ಕಂಬಗೂ ನಾನು ಮಾಡ್ಕೊಂಡು ಹೋಗ್ತೀನಿ. ಸೊ 11 ಕಂಬಗೂ ಮಾಡಿ ನೋಡಿ, ಲಾಸ್ಟ್ ಮಾಡಿದ್ದೀನಿ. ಬ್ಯಾಕ್ ಸೈಡ್ ಈ ಥರ ಕಾಣುತ್ತೆ, ಇದು ಫ್ರಂಟ್ ಸೈಡ್. ಟರ್ನ್ ಮಾಡ್ಕೊಬಿಡ್ಬೇಕು ಕಂಪ್ಲೀಟ್ ಆದ ತಕ್ಷಣ. 11 ಕಂಬ ಮೇಲೆ 11 ಕಂಬ ಬಂದ ತಕ್ಷಣ ಟರ್ನ್ ಮಾಡಿಕೊಂಡು ಬೀಡ್ಸ್ನ ಹಾಕೋಣ. ಈ ಕಡೆಯಿಂದ ಫ್ರಂಟ್ ಸೈಡಿಂದ ಬೀಡನ್ನ ಹಾಕ್ಕೊಂಡು ಎಂಡ್ ಮಾಡ್ಕೋಬೇಕು. ಸೊ ಇಲ್ಲಿ ಗ್ಯಾಪ್ ಇರುತ್ತಲ್ವ 1 ಚೈನ್ ಕೆಳಗಡೆ, ಅಲ್ಲಿ ಈಸಿಯಾಗಿ ಲಾಕ್ ಮಾಡ್ಕೋಬೋದು. ಆ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊಂಡು ಹೋಗೋಣ.
ಸೊ ಬೀಡ್ಸ್ ಫುಲ್ಲು ಕಂಬ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲಿ ಫುಲ್ಲು ಬೀಡ್ಸ್ನ ಫಿಲ್ ಮಾಡ್ಕೊಂಡು ಹೋಗಬೇಕು ಈ ರೀತಿ. ಫ್ರೆಂಡ್ಸ್ ಹೇಳ್ದೆ ಅಲ್ಲ, ನಾನು ಒಂದು ಬಿಗ್ ಆರ್ಚು ಒಂದು ಸ್ಮಾಲ್ ಆರ್ಚು ಆ ಥರ ತೊಗೊಂಡಿದ್ದೀನಿ. ಸೊ ನೀವು ಇಲ್ಲಿ ಒಂದು ಬಿಗ್ ಆರ್ಚು, 2 ಸ್ಮಾಲು, 1 ಬಿಗ್ಗು ಆ ಥರ ಕೂಡ ತೊಗೊಳ್ಬೋದು. ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಮಗಂತೂ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು, ಕಸ್ಟಮರ್ಗಂತೂ ಸಖತ್ ಇಷ್ಟ ಆಯಿತು. ನೋಡಿ, ಇದು ಕಂಪ್ಲೀಟ್ ಆದ ತಕ್ಷಣ ಮತ್ತೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ, ಇನ್ನು 2 ಟೈಮ್ ಸಿಂಗಲ್ ಕ್ರೋಶೆನೂ ಮಾಡ್ತೇನೆ ನಾನು ಪಕ್ಕದಲ್ಲೇ. ಯಾಕಂದರೆ 5 ಚೈನ್ ಆ ಸೈಡ್ ಈ ಸೈಡ್ ಕೂಡ ನಾನು 3 ಸಿಂಗಲ್ ಕ್ರೋಶೆ ಬರೋ ಥರ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಕುಚ್ಚುಗೂ ನಮಗೆ ಗ್ಯಾಪ್ ಬೇಕು, ಆರ್ಚಸ್ಗೂ ಗ್ಯಾಪ್ ಬೇಕು. ತುಂಬ ಕಂಜೆಸ್ಟ್ ಆದರೂ ಚೆನ್ನಾಗಿ ಕಾಣಲ್ಲ, ಡಿಸೈನ್ ಕ್ಲಿಯರಾಗಿ ಕಾಣಬೇಕು. ಸೊ ಅದಕ್ಕೋಸ್ಕರ 5 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಅಲ್ಲಿಂದ ಎಕ್ಸ್ಟ್ರಾ 2 ಸಿಂಗಲ್ ಕ್ರೋಶೆ ಹಾಕ್ತೀನಿ. ನೆಕ್ಸ್ಟ್ ಬೀಡ್ ತೊಗೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇದೇ ರೀತಿ. ನಾವು ಸ್ಟಾರ್ಟಿಂಗಿಂದ ಏನು ಮಾಡ್ಕೊಂಬಂದ್ವಿ ಆ ರೀತಿ 3 ಆರ್ಚಿಗೆ 1 ಕುಚ್ಚು ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಬಿಗ್ ಆರ್ಚು, ಸ್ಮಾಲು, ಬಿಗ್ಗು, ನೋಡಿ 5 ಚೈನ್, 3 ಆರ್ಚಿಗೆ ಒಂದೊಂದು ಕುಚ್ಚು ಟೈಪ್ ಮಾಡಿದ್ದೀನಿ. ನೀವು ಬೇಕಂದರೆ 4 ಕೂಡ ಮಾಡ್ಕೋಬೋದು. ಫಸ್ಟ್ ಬಿಗ್ಗು, ಸೆಕೆಂಡ್ ಸ್ಮಾಲು, ಥರ್ಡ್ ಸ್ಮಾಲು, ಲಾಸ್ಟ್ ಬಿಗ್ ಆ ಥರ ಕೂಡ ಮಾಡ್ಕೋಬೋದು. ಈ ಥರ ವೇರಿಯೇಷನ್ ಮಾಡ್ಕೊಂಡು ನಿಮಗೆ ಯಾವ ರೀತಿ ಚೆನ್ನಾಗಿ ಕಾಣುತ್ತೆ ಆ ರೀತಿ ಮಾಡ್ಕೋಬೋದು. ಡಿಸೈನ್ ಮಾತ್ರ ತುಂಬ ಈಸಿ ಇದೆ. ಸೊ ಹೊಸ ರೀತಿ ಟ್ರೈ ಮಾಡಿದ್ದೀನಿ ಮಧ್ಯದಲ್ಲಿ. ಯಾಕಂದರೆ 2 ಸ್ಲಾಂಟಿಂಗ್ ಆರ್ಚ್ ಮಧ್ಯದಲ್ಲಿ ಚಿಕ್ಕದಿದ್ದರೆ ಹೇಗಿರುತ್ತೆ ಅಂತ ಈ ರೀತಿ ಮಾಡ್ಕೋಬೋದು. ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್, ಬಿಗ್ ಬರಬೇಕಿತ್ತು 5 ಚೈನ್ ಆದಮೇಲೆ, ಬಟ್ ಸ್ಪೇಸ್ ಇಲ್ಲ ಅಂತ ಚಿಕ್ಕದು ಹಾಕಿ ಎಂಡ್ ಮಾಡಿದ್ದೀನಿ. ಒಂದು 2-3 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡಿದ್ದೀನಿ. ನೀವು ಸ್ಪೇಸ್ ಸರಿ ಹೋದರೆ ಹಾಗೆ ಬಿಡ್ಬೋದು, 5 ಚೈನ್ಗೆ ಎಂಡ್ ಮಾಡ್ಬೋದು. ಇದಕ್ಕೆ ಕುಚ್ಚು ಕಟ್ಬಿಟ್ಟು ನಾನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಸಿಂಗಲ್ ಕಲರಲ್ಲಿ ಕುಚ್ಚು ಕಟ್ಟಿದ್ದೀನಿ, ಪಿಂಕ್ ಕಲರು, ಪಲ್ಲು ಕಲರ್ ಅಷ್ಟೇ. ತುಂಬ ನೀಟಾಗಿದೆ, ನೀಟ್ ಡಿಸೈನು, ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು, ಚೆನ್ನಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್. ಡಿಫ್ರೆಂಟಾಗಿ ಕಾಣಿಸುತ್ತೆ, ನೀವೇ ಚೆಕ್ ಮಾಡಿ. ಒಂದು ಬಿಗ್ ಸ್ಲ್ಯಾಂಟಿಂಗ್ ಆರ್ಚು, ಒಂದು ಸ್ಮಾಲು, ಒಂದು ಬಿಗ್ಗು, ಒಂದು ಕುಚ್ಚು, ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. ನಿಮಗೂ ಇಷ್ಟ ಆದರೆ ನೀವು ಟ್ರೈ ಮಾಡಿ. ನಮಗಂತೂ ಎಲ್ಲರಿಗೂ ಇಷ್ಟ ಆಗಿತ್ತು. ಕಸ್ಟಮರ್ ತುಂಬ ಹ್ಯಾಪಿಯಾಗಿದ್ದರು ನೋಡಿ ಡಿಸೈನು. ನೀವು ಟ್ರೈ ಮಾಡಿ, ನಿಮಗೂ ಒಳ್ಳೆ ಕಾಂಪ್ಲಿಮೆಂಟ್ ಸಿಗುತ್ತೆ. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 650 to 700 ಚಾರ್ಜ್ ಮಾಡ್ಕೋಬೋದು. ಕಡಿಮೆ ಜಾಸ್ತಿ ಇನ್ನೂ ಮಾಡ್ಕೋಬೋದು ನೀವು, ನಿಮ್ಮ ಪ್ಲೇಸ್ ಡಿಪೆಂಡ್ಸ್ ಆಗುತ್ತೆ. ನಿಮಗೆ ಇಷ್ಟ ಆಗಿದರೆ ಖಂಡಿತನಲ್ಲ ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಈ ಡಿಸೈನ್ಗೆ ಕ್ರಿಸ್ಟಲ್ ಶೈನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಅದು ವಿಡಿಯೋದಲ್ಲಿ ಗೊತ್ತಾಗೋದಿಲ್ಲ, ಡೈರೆಕ್ಟಾಗಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತಲ್ವ. ಕ್ರಿಸ್ಟಲ್ ಶೈನಿಂಗು ಈ ಯೆಲ್ಲೋ ಗೋಲ್ಡಿಗೆ ತುಂಬ ಮ್ಯಾಚ್ ಆಗ್ತಾಯಿತ್ತು. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.